ಕಾರ್ಯಕರ್ತರ ಬಲವೇ ನನ್ನ ಗೆಲುವು. ಪ್ರತಿಯೊಬ್ಬ ಕಾರ್ಯಕರ್ತನು ಮುಂದಿನ ನಾಯಕ. ಕೆಎಂ ಸುರೇಶ್. ಚಿಂತಾಮಣಿ ನಗರದ ಕೆಎಂಟಿ ಕಲ್ಯಾಣ ಮಂಟಪದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಶೀಕಲ್ ರಾಮಚಂದ್ರಗೌಡ, ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಕೆಎಂ ಸುರೇಶ್, ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಹಾಗೂ ಬೆಂಗಳೂರು ಗ್ರಾಮಾಂತರದ ವಿಭಾಗೀಯ ಅಧ್ಯಕ್ಷ ರಂಗೇಗೌಡ ಮತ್ತು ವೇದಿಕೆಯ ಗಣ್ಯರು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಆಗ್ನೇಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಕೆಎಂ ಸುರೇಶ್ ಮಾತನಾಡಿ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಸ್ಥಾನಕ್ಕೆ ಏರಿದ್ದು ಪ್ರತಿಯೊಬ್ಬ ಕಾರ್ಯಕರ್ತರು ಮುಂದೊಂದು ದಿನ ಇಂಥ ಉನ್ನತ ಸ್ಥಾನವನ್ನು ಅಲಂಕರಿಸಬೇಕು. ಈ ಚುನಾವಣೆ ನನ್ನದಲ್ಲ, ಬದಲಾಗಿ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರ ಚುನಾವಣೆಯಾಗಿದ್ದು ಇಲ್ಲಿ ಅಭ್ಯರ್ಥಿ ನಾನಲ್ಲ, ಬದಲಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಮುಖಂಡರಾಗಿದ್ದು ನಿಮ್ಮ ಗೆಲುವೇ ನನ್ನ ಗೆಲುವೆಂದು ನುಡಿದು, ಈ ಕ್ಷೇತ್ರವು 650 ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು ಕಾರ್ಯಕರ್ತರೇ ಅಭ್ಯರ್ಥಿ ಎಂದು ಭಾವಿಸಿ ಪಕ್ಷದ ಗೆಲುವಿಗೆ ಸಹಕರಿಸಬೇಕೆಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶೀಕಲ್ ರಾಮಚಂದ್ರಗೌಡ, ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್, ಬೆಂಗಳೂರು ಗ್ರಾಮಾಂತರ ವಿಭಾಗೀಯ ಅಧ್ಯಕ್ಷ ರಂಗೇಗೌಡ, ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷ ಅರುಣ್ ಬಾಬು, ವೆಂಕಟ ಶಿವರೆಡ್ಡಿ, ನಗರ ಮಂಡಲ ಅಧ್ಯಕ್ಷ ಗೋವಿಂದರಾಜು, ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬಾಯ್, ಶಿವಾರೆಡ್ಡಿ, ಪಾಲೇಪಲ್ಲಿ ಶಿವಾರೆಡ್ಡಿ, ಮಹಿಳಾ ಘಟಕ ಅಧ್ಯಕ್ಷೆ ಶ್ರುತಿ, ಕರಕಮಕಲಹಳ್ಳಿ ದೇವರಾಜ್, ನಾಗರಾಜ್, ದೇವರಾಜ್ ಕಾರ್ಯಕರ್ತರು, ಮುಖಂಡರು ಉಪಸ್ಥಿತರಿದ್ದರು. ಈ ಕ್ಷೇತ್ರದ ಇತಿಹಾಸವನ್ನು ತಗೊಂಡಾಗ 1972ರಿಂದ ಮೊನ್ನೆ 2020 ತನಕ 10 ಚುನಾವಣೆಗಳಾಗಿದೆ. 10 ಚುನಾವಣೆಯಲ್ಲಿ 8 ಚುನಾವಣೆ ಭಾರತೀಯ ಜನತಾ ಪಕ್ಷ ಗೆದ್ದಿದೆ, 2 ಚುನಾವಣೆ JDS ಗೆದ್ದಿದೆ. NDA ಎಲೆಕ್ಷನ್ ನಾವು ಹೋದರೆ 10 ಚುನಾವಣೆ NDA ಗೆದ್ದಿರೋಂಥ ಒಂದು ಚುನಾವಣೆ ಕ್ಷೇತ್ರ ಇದೆ. ಅದು ಅಷ್ಟು ಪ್ರಬಲವಾದಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದ ಗೆಲುವಿಗೆ ಚಿಂತಾಮಣಿಯ ಮತದಾರರು, ಚಿಂತಾಮಣಿಯ ನಮ್ಮ ಸಂಘಟನೆ ಎಷ್ಟು ದೊಡ್ಡ ಪ್ರಮಾಣದ ಸಹಕಾರವನ್ನು ಕೊಟ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ಅದೇ ರೀತಿ ಈ ಕ್ಷೇತ್ರದ ಪ್ರತಿನಿಧಿಸಿದಂಥ ಮಲ್ಲಿಕಾರ್ಜುನ ಇರ್ಬೋದು, ಕರಂಬಳ್ಳಿ ಸಂಜೀವಣ್ಣವರು ಇರ್ಬೋದು, ಅಥವಾ ಡಾಕ್ಟರ್ ಶಿವಯೋಗಿ ಸ್ವಾಮಿ ಇರ್ಬೋದು, ಇವರೆಲ್ಲರೂ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬ ಕಾರ್ಯಕರ್ತರ ಜೊತೆಗೆ ಮತದಾರರ ಜೊತೆಗೆ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ಅನ್ನೋದಕ್ಕೆ ಮಾದರಿಯಾಗಿರ್ತಕ್ಕಂಥ ಆ ಅಭ್ಯರ್ಥಿಗಳಾಗಿ, ಶಾಸಕರಾಗಿ ಈ ಚುನಾವಣೆ ಗೆದ್ದ ನಂತರ ಅವ್ರು ನಡ್ಕೊಂಡಿದ್ದಾರೆ. ಅದು ನಿಮಗೆಲ್ಲರಿಗೂ ಗೊತ್ತಿರೋ ಅಂತ ಸಂಖ್ಯೆ. ತುಂಬ ದೊಡ್ಡ ಕ್ಷೇತ್ರ ಇದು. 33 ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 650 ಕಿಲೋಮೀಟ್ರು, ಬೇಕಮಂಗಲದಿಂದ ಹಿಡಿದು ಉಗುಡುಗಾತ್ರಿ ಅಜ್ಜಯ್ಯನ ಸನ್ನಿಧಿ ತನಕ 650 ಕಿಲೋಮೀಟರ್ ಇರ್ತಕ್ಕಂಥ ದೊಡ್ಡ ಕ್ಷೇತ್ರ. ಈ ಕ್ಷೇತ್ರದ ಅಭ್ಯರ್ಥಿನೇ ಎಲ್ಲ ಕಡೆ ಬರಲಿಕ್ಕಾಗಲ್ಲ. ಭಗವಂತನೇ ಬಂದ ಅಭ್ಯರ್ಥಿ ಆದರೆ ಎಲ್ಲ ಭೇಟಿ ಆಗಲಿಕ್ಕಾಗಲ್ಲ. ಅಥವಾ 75 ಲಕ್ಷ ಮತದಾರರು ಈ 5 ಕ್ಷೇತ್ರದಲ್ಲಿ ಬರುತ್ತೆ. MP ಕಾನ್ಸ್ಟಿಟ್ಯೂನ್ಸಿ ನಾವು ತಗೊಂಡ್ರೆ ಆದರೆ ನಾವು 2 ಲಕ್ಷ ಮತದಾರರನ್ನ ನಾವು ಈ ಕ್ಷೇತ್ರದಲ್ಲಿ ಉಳ್ಕೊಂಡು ಮತ ಕೇಳಬೇಕು. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ, ಅಭ್ಯರ್ಥಿ KM ಸುರೇಶ್ ಅಲ್ಲ, ಅಭ್ಯರ್ಥಿ ಸಂಘಟನೆ, ಅಭ್ಯರ್ಥಿ ನಾನೇ ಅಂತ ಯಾವತ್ತು ನಮ್ಮ ಕಾರ್ಯಕರ್ತರಿಗೆ ಅನಿಸುತ್ತೋ ಆವಾಗ ಈ ಚುನಾವಣೆ ನಾವು ಗೆಲ್ಲೋದು ಭಾಳ ಸುಲಭ ಆಗುತ್ತೆ. ಯಾವುದೇ ಕಾರಣಕ್ಕೆ ಅಭ್ಯರ್ಥಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ, ನಾನೇ ಅಭ್ಯರ್ಥಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ? ನಾನೊಬ್ಬ ಸಾಮಾನ್ಯ BJP ಕಾರ್ಯಕರ್ತನಾಗಿ ಎಲ್ಲಿಂದ ನಾನು ಎರವಲು ತಂದಿಲ್ಲ. ಪಾರ್ಟಿಯವರು 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಖಜಾನ್ಸಿಯಾಗಿ, ಪ್ರಕೋತ್ಸವದ ರಾಜ್ಯ ಸಹ ಸಂಚಾಲಕನಾಗಿ ಬೇರೆ ಬೇರೆ ಹಂತದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅವಕಾಶ ಇದ್ದಾಗ ಒಬ್ಬ ಕಾರ್ಯಕರ್ತರ ನನ್ನನ್ನು ಹುಡುಕಿ ದಾವಣಗೆರೆ ನಗರದ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಿದಾಗ ನಾನು ನಡ್ಕೊಂಡಿರೋಂಥ ರೀತಿ ಇವನ್ನೆಲ್ಲ ಗುರುತಿಸಿ ಪಕ್ಷದ ಸಂಘಟನೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರಿಗೆ ಕೊಡೋದ್ರ ಮುಖಾಂತರ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಒಂದು ಇದೆ ಶಿಕ್ಷಕ ಕ್ಷೇತ್ರ ಮತ್ತು ಪದವಿ ಕ್ಷೇತ್ರ, 2 ಇದೆ. ಯಾವಾಗಲೂ ಶಿಕ್ಷಕ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಿಂದ ಆಯ್ಕೆ ಮಾಡ್ತಾರೆ. ಅಖಂಡ ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ ಅಥವಾ ಚಿತ್ರದುರ್ಗ ಜಿಲ್ಲೆ ಭಾಗದಿಂದ MLCಗೆ ಯಾವಾಗಲೂ ಆಯ್ಕೆ ಮಾಡೋಂಥ ಪದ್ಧತಿ. ಕಳೆದ ಬಾರಿ ನಮ್ಮ ನಾರಾಯಣ ಸ್ವಾಮಿ ಅವರು ಶಿಕ್ಷಕ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ಅಭೂತಪೂರ್ವವಾಗಿ 3 ಅವಧಿ ಅವರು ಗೆದ್ದಿದ್ರು. ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದರು. ಆದರೆ ಕಳೆದ ಚುನಾವಣೆಯಲ್ಲಿ ಯಾವುದಾದ ಕಾರಣಕ್ಕೆ ಸಣ್ಣ ಹಿನ್ನಡೆ ಆಯಿತು. ಇವತ್ತು ಅವ್ರನ್ನ ಸೋಲಿಸಿರೋಂಥ ನಮ್ಮ ಶಿಕ್ಷಕ ಬಂಧುಗಳು ಇವತ್ತು ಪಶ್ಚಾತ್ತಾಪ ಪಡ್ಕೊಳ್ತಾ ಇದ್ದಾರೆ. ಸರ್, ನಾರಾಯಣ ಸ್ವಾಮಿ ಸರ್ ಇದ್ದಿದ್ರೆ ನಮ್ಮ ಫೋನ್ ರಿಸೀವ್ ಮಾಡ್ತಾಯಿದ್ರು, ನಮ್ಮನ್ನು ಬೆಂಗಳೂರಿಗೆ ಹೋಗಿ ಅಟೆಂಡ್ ಮಾಡ್ತಾಯಿದ್ರು. ಆದರೆ ಇವತ್ತು ನಾವು ಗೆಲ್ಸಿರೋಂಥ 2 ವರ್ಷದಿಂದ ಗೆಲ್ಸಿರೋಂಥ ನಮ್ಮ ಯಾರು ಕಾಂಗ್ರೆಸ್ಸಿನ ಅಭ್ಯರ್ಥಿ ಏನೆಲ್ಲ ಅವತ್ತು ಆಸೆಗಳು ತೋರಿಸಿದ್ರು, OPS ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, NPS ತೆಗಿತೀವಿ, ಏನೇನು ಆಸೆಗಳು ತೋರಿಸಿದ್ರು ಯಾವ ಕೆಲಸಗಳು ಆಗಿಲ್ಲ.
ಎಲ್ಲಿನೂ ಇವತ್ತವರೆಗೂ ನಮ್ಮ ಅಭ್ಯರ್ಥಿಯ ದರ್ಶನವೂ ಯಾವತ್ತೂ ಆಗಿಲ್ಲ. ಹಾಗಾಗಿ ನಾರಾಯಣ ಸ್ವಾಮಿಯವರು ಏನು ಈ ಕ್ಷೇತ್ರದ ಅದ್ಭುತವಾಗಿ 5 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರು, ಅದೇ ರೀತಿ ಶಿವಯೋಗಿ ಸ್ವಾಮಿಯವರು, ಮಲ್ಲಿಕಾರ್ಜುನವರು ಏನು ಅದ್ಭುತವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. ಅವರು ವಾರಸುದಾರನಾಗಿ ವಿಧಾನ ಪರಿಷತ್ ಪದವೀಧರ ಪ್ರತಿನಿಧಿಯ ಆದರ್ಶವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತಲ್ಲ, ಅಷ್ಟು ಒಳ್ಳೆ ರೀತಿಯಾಗಿ ಅಧ್ಯಾಪಕ ಕೆಲಸ ಮಾಡೋದ್ರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಅತ್ಯಂತ ಒಂದು ನಿಕಟವಾದ ಸಂಪರ್ಕವನ್ನು ಇಟ್ಕೊಳ್ತೀವಿ. ಯಾಕಂದರೆ ಹಸುದನಿಗೆ ಗೊತ್ತಂತೆ, ಹಸು ನನಗೂ ಗೊತ್ತಿದೆ ಅಂತ ಒಬ್ಬ ಒಳ್ಳೆ ಆದರ್ಶ ಜನಪ್ರತಿನಿಧಿ ಆಗಿ ಅವಕಾಶ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡ್ತಾ 2028ಕ್ಕೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರಬೇಕೋ ಬೇಡವಾ? ಬರಬೇಕಲ್ವಾ? ನಮ್ಮೆಲ್ಲರ ಆಸೆ ನಾವೇ ಈ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದೊಳ್ಳೆ ಭಾರತೀಯ ಜನತಾ ಪಕ್ಷ ಸರ್ಕಾರ ಅವರ ನೇತೃತ್ವದಲ್ಲಿ ಬರಬೇಕು ಅನ್ನೋದಾದ್ರೆ ವಿಧಾನ ಪರಿಷತ್ತಿನ 4 ಚುನಾವಣೆ ನಡೀತಾ ಇದ್ದಾವೆ. ಇವತ್ತು 130 ಕ್ಷೇತ್ರಗಳಲ್ಲಿ ಈ ಚುನಾವಣೆ ನಡೀತಾ ಇದೆ. ಸಂತೂರ್ ಸಾಹೇಬರು ನಡೀತಾ ಇದೆ, ಅದೇ ನಮೋಶಿ ಅವರು ನಡೀತಾ ಇದೆ, ಬೆಂಗಳೂರು ಶಿಕ್ಷಕ ಕ್ಷೇತ್ರ ನಡೀತಾ ಇದೆ, ಮತ್ತೆ ಆಗ್ನೇಯ ಪದವಿ ಕ್ಷೇತ್ರ. ಈ 4 ಕ್ಷೇತ್ರಗಳಿಂದ 130 ವಿಧಾನಸಭಾ ಕ್ಷೇತ್ರದ ಮತದಾರರು ಮತ ಹಾಕ್ತಾ ಇದ್ದಾರೆ. ಈ 4 ನಾವು ಗೆದ್ದರೆ ಅರ್ಧ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಹವಾ ಏನಿದೆ ಅಂತ ಗೊತ್ತಾಗುತ್ತೆ. ಈ ಚುನಾವಣೆ ಗೆಲುವಿನ ಮುಖಾಂತರ ಮುಂದಿನ ಚಿಂತಾಮಣಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ MLA ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿ ಬರಬೇಕು, ಜನಪರವಾಗಿ ಏನು ಕೆಲಸಗಳನ್ನ ಮಾಡಬೇಕು ಅದನ್ನು ಮಾಡಲಿಕ್ಕೆ ಸರ್ಕಾರ ಭಾರತೀಯ ಜನತಾ ಪಕ್ಷ ಕಂಕಣಬದ್ಧವಾಗಿದೆ. ಅದರ ಮುನ್ಸೂಚನೆ ಅಥವಾ ಅದಕ್ಕೆ ನಾವು ಬೇಸ್ ಹಾಕಬೇಕಾಗಿರುವಂಥದ್ದು ಆಗ್ನೇಯ ಪದವಿ ಕ್ಷೇತ್ರದ ಚುನಾವಣೆಯ ಜಯ. ಈ ಜಯ ನಿಮ್ಮೆಲ್ಲ BJPಯ ಕಾರ್ಯಕರ್ತರು, ನಿಮ್ಮಂಗೆ ಒಬ್ಬ ಯುವ ಮೋರ್ಚಾದ ಕಾರ್ಯಕರ್ತನ ಕೆಲಸ ಮಾಡ್ಕೊಂಡಿದ್ದು ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಾಗ ನಾವು ಅದನ್ನು ಅವಕಾಶ ಉಳಿಸ್ಕೊಂಡು ಹೋದರೆ ಇನ್ನೂ ಹೆಚ್ಚೆಚ್ಚು ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತೆ ಅಂತ ನಾನದು ಭಾವಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಭಾರತೀಯ ಜನತಾ ಪಕ್ಷದ ಎಲ್ಲ ನಾವು ಪ್ರಮುಖ ಮುಖಂಡರುಗಳು ಈ ಚುನಾವಣೆಯಲ್ಲಿ ಕೈ ಜೋಡಿಸಿ ಸಂಘಟನೆಯ ಚುನಾವಣೆ ಆಗಲೇ ಬ್ಯಾಟರಾಗಿ ಹೇಳಿದಂಗೆ ಅದು ವ್ಯಕ್ತಿಯ ಚುನಾವಣೆ ಅಲ್ಲ, ಇದು ಸಂಘಟನೆಯ ಚುನಾವಣೆ, ಕಾರ್ಯಕರ್ತರ ಚುನಾವಣೆ. ಹಾಗೆ ಈ ಚುನಾವಣೆ ನಾವೆಲ್ಲರೂ ಗೆಲ್ಲೋದ್ರ ಮುಖಾಂತರ ಸಂಘಟನೆಯನ್ನು ಗೆಲ್ಸೋಣ. ನಿಮ್ಮೆಲ್ಲರಿಗೂ ನಾನು ಸೇವೆ ಮಾಡೋಂಥ ಅವಕಾಶ ನೀವೆಲ್ಲರೂ ಕೊಡ್ರಿ ಅಂತ ವಿನಂತಿ ಮಾಡ್ತಾ ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಚುನಾವಣೆಯಲ್ಲಿ ಗೆಲ್ಲಿಸಿ ಕರ್ಕೊಂಡು ಬಂದು ಸನ್ಮಾನವನ್ನು ಮಾಡೋದಾರೆ. ಆದರೆ ಇರುವಂತೆ